ಜಗಣ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋಗೆ ನೀನು ಎಂಡು ಬಿಟ್ಟು ತಗೊಳಕ್ ಬರೋಂತ ಹೋಗು. ತಾತ ಏನ್ ಆರಾಮಾಗಿ ಒಬ್ಬನೇ ನಡ್ಕೊಂಬತ್ತಾ ಇದೆಯಾ? ಇನ್ನೊಂದ್ ಲಬ ಲಬ ಅಂತ ಬಾಯ್ ಬಿಡ್ಕೊಂಡು ಓದಾಡ್ಬೇಕೆ? ಅಲ್ಲ ಇನ್ನು ಹೊಸ ದಿನ ಹೋದ್ರೆ ನಿನ್ ಮುಂದಗಡೆ ನಾವೇ ಕೂತ್ಕೊಂಡ್ ಬಾಯ್ ಬಡ್ಕೋಬೇಕು. ತಲೆ ಹಟ್ಟೆ ಮಾಡ್ದೆ, ವಿಷಯ ಏನು ಅಂತ ಹೇಳು. ಕುಂತ್ಕೊಬಿಟ್ಟು ಹೇಳ್ತೀನಿ. ಅದೇನೋ ವಿಷಯ ಕೇಳ್ಪಟ್ನಪ್ಪ. ನೀನೇನೋ ನಿಮ್ಮೂರಲ್ಲಿ ಭಾರಿ ಫೇಮಸ್ ಅತ್ತೆ, ಎಲ್ಲಾರ ವಿಷಯನೂ ಗೊತ್ತಂತೆ ನಿನಗೆ. ನೀನು ಒಬ್ನೇ ಮಗ, ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಅಲ್ವಾ? ಸಂತೋಷ ಆಯ್ತು. ಯಾರ ವಿಷಯ ಹೇಳ್ಬೇಕು ಹೇಳು. ಜಗಣ್ಣನ ಬಗ್ಗೆನೇ ಹೇಳು. ಜಗ್ಗಣ್ಣ ಇದ್ದಾರಲ್ಲ, ಅವ್ರು ಲವ್ ಮಾಡಿ ಓಡೋಗ್ ಮದ್ವೆ ಆಗಿದ್ದು ಮಗ. ಮದ್ವೆ ಆಗ ಒಂದೇ ವರ್ಷಕ್ಕೆ ಒಬ್ಬ ಹುಡ್ಗ ಹುಡ್ದ. ಬಿಡ್ಬೇಡ ಬಿಡಿ ಜಗಣ್ಣ. ತಾತ ವಯಸ್ಸಾಗೈತೆ ಗೊತ್ತಿಲ್ಲ. ಟಾಪಿಕ್ ಚೇಂಜ್ ಮಾಡ್ಬಿಟ್ರೆ ತಾತ ಆ ವಿಷಯ ಬಿಡು. ನಿಂಗ್ ರಾಜ್ಕುಮಾರ್ ಅವ್ರು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವ್ರು ಗೊತ್ತಿಲ್ಲದೆ ಇದ್ದವರು ಕನ್ನಡಿಗರೇ ಅಲ್ಲ ಮಗ. ಅವ್ರ ಪಟ್ಟ ಅಭಿಮಾನಿ ಒಬ್ರು ಇದ್ದಾರೆ ಗೊತ್ತಾ ಮಗ? ಯಾರು? ನಮ್ ಜಗಣ್ಣ. ಜಗಣ್ಣ ಇದಾರಲ್ಲ, ಅವರು ಲವ್ ಮಾಡಿ ಓಡೋಗ್ ಮದ್ವೆ ಆಗಿದ್ದು ಮಗ. ಅದೇನೋ ಹೋಗಿ ಬಂದು ಮೂಗಿನ ಅದೇನೋ ಮಾಡಿದ್ರು ಅನ್ನಂಗೆ ನನ್ನ ಹಿಡ್ಕೊಂಡ್ಬಿಟ್ಟಿದ್ದೇನೆ. ಸುತ್ತಿ ಮಲ್ಸಿ ಜಗಣ್ಣ ಹತ್ರ ಕೊಡ. ನೀನು ನಾನು ಏನ್ ಕೇಳ್ತೀನಿ ಅದಕ್ಕೆ ಮಾತ್ರ ಹೇಳ್ಬೇಕು. ಆಯ್ತು ಮಗ. ತಾತ ನಿಂಗೆ ರಾಘವೇಂದ್ರ ಸ್ವಾಮಿಗಳು ಗೊತ್ತಾ? ಅವ್ರ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಮಗ. ಅವ್ರದೊಂದ್ ಭಕ್ತ ವೃಂದನೆ ಐತೆ. ಭಕ್ತರನಾಗೆ ನಮ್ ಜಗ್ಗಣ್ಣನು ಒಬ್ರು ಮಗ. ಜಗ್ಗಣ್ಣ ಇದ್ದಾರಲ್ಲ ಮಗ, ಅವ್ರು ಲವ್ ಮಾಡಿ ಓಡೋಗ್ ಮದ್ವೆ ಆಗಿದ್ರು. ಏನ್ ಕೇಳಿದ್ರು ವಾಪಸ್ ಹೋಯ್ತೀನಿ ಜಗಣ್ಣ. ಅಲ್ಲ ರಿಪೀಟ್ ಆಗಿ ನನ್ನೇ ಹಾಕೊಂಡು ರುಬ್ತಾ ಇದ್ದೀರಾ ಯಾಕಪ್ಪ? ಏನ್ ಗೊತ್ತಾ ಜಗಡ, ನಮ್ಮ ಡ್ರಾಮಾ ಜೂನಿಯರ್ ಕಿಲಾಡಿಗಳವ್ರಲ್ಲ, ಅವರು ಸೇಮ್ ಇದೇ ತರ ರಿಪೀಟ್ ಇರುವಂತ ಒಂದ್ ಸ್ಕಿಟ್ ನ ಮಾಡ್ಕೊಂಡ್ ಬಂದವ್ರೆ. ನಾವು ಅದನ್ನ ನೋಡಿದ್ರೆ ರಿಪೀಟ್ ನಗಬೇಕು ಅಂತ ಸ್ಕಿಟ್. ಅದ್ಭುತ. ಮತ್ ಇನ್ನೇಕ್ ತಡ, ಬರ್ರೋ ಡ್ರಾಮಾ ಜೂನಿಯರ್ ಕಿಲಾಡಿಗಳ ಕೆಚ್ಚಿ ಬಿಸಾಕ್ಬಿಡಿ. ಅಯ್ಯೋ, ಒಂದು ಮಾತು ಹೋಗ್ಬಿಟ್ರಲ್ರಿ. ಈ ಪ್ರಪಂಚದಲ್ಲಿ ನನ್ನ ಮಂಟಿ ಬಾಡಾಗ್ಬಿಟ್ರಲ್ರಿ. ಅಮ್ಮರೇ, ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅವ್ರೇನ್ ಪಕ್ಕದಲ್ಲಿ ಪೆಟ್ರೋಲ್ ಮನೆ ಪಟೇಲ್ ಮನೆ ಬಾಳ್ಬಿಟ್ಟು ಹೋಗವ್ರ. ಆಯಸ್ ಮುಗ್ದು ಯಮ್ಲೋಕಕ್ಕೆ ಸೇರ್ಕೊಂಡವ್ರೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಅಂತ ಸಮಾಧಾನ ಮಾಡ್ಕೊಳ್ಳಿ ಗೌರಿ. ಹೋದ್ಮೇಲೆ ನನಗಿನ್ ಯಾರಿಗತ್ತಿದೆ ಅವ್ರೆ? ಅಕ್ಕ ನೋಡಲ್ಲಿ ಏನೇ ಸೌಭಾಗ್ಯ. ಈ ಮೆಲೋ ಡ್ರಾಮಾ ನೋಡ್ತಿದ್ರೆ ಮುಗಿಯಂಗ್ ಕಾಣ್ತಿಲ್ಲ. ಅದಕ್ಕೆ ಏನ್ ಮಾಡೋಣ? ಮಾವ ಇಟ್ಟಿರೋ ಚಿನ್ನದ ಗಂಟೆ ಎಲ್ಲಿದೆ ಅಂತ ಕೇಳಿ ನಾವ್ ಪಾಲ್ ಮಾಡ್ಕೊಂಡು ಈ ನರ್ಕದಿಂದ ಪಾರಾಗ್ಬಿಡೋಣ. ಕರೆಕ್ಟ್ ಸೌಭಾಗ್ಯ, ಬೇಗ ನಮ್ ಗಂಡಂದಿರ ಕರೆಯೋಣ. ನಾನು ವಾಟ್ಸಪ್ ಅಲ್ಲಿ ಬಿಸಿ ಆಗಿದ್ದೀನಿ, ಹೋಗಲೇ. ನಾನು ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನಿಮ್ ವಾಟ್ಸಪ್ ಗೆ ಬೆಂಕಿ ಹಾಕ. ಅಯ್ಯೋ, ನಿಮ್ ಫೇಸ್ಬುಕ್ ಗೆ ಬನ್ರಿ ಈ ಕಡೆ, ಬನ್ರಿ ಇಲ್ಲಿ. ಹೋಗಿ ಚಿನ್ನದ ಗಂಟೆ ಎಲ್ಲಿಟ್ಟಿದಾರೆ ಅಂತ ಹೋಗಿ ಕೇಳ್ರಿ. ಹೋಗ್ರಿ ಕೇಳ್ರಿ. ಲೋ ಅಣ್ಣ, ಬಾರೋ ಅಮ್ಮನ ಹತ್ರ ಚಿನ್ನದ ಗಂಟೆ ಬಗ್ಗೆ ಕೇಳೋಣ. ಕೇಳಲೇಬೇಕಾ? ಮಾತಾಡಿ ಶುರು ಮಾಡ್ಕೋ. ಸಮಾಧಾನ ಮಾಡ್ಕೊಳ್ರಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಏನಪ್ಪ ಅಮ್ಮ, ಏನಪ್ಪ? ಅಪ್ಪ ಚಿನ್ನದ ಗಂಟೆ ಎಲ್ಲಿ ಬಚ್ಚಿಟ್ಟಿದಾರ ಅಂತ ಹೇಳಮ್ಮ. ಅದನ್ನ ತಗೊಂಡು ಸಮಾಧಾನ ಮಾಡ್ಕೋತೀವಮ್ಮ. ನಾನು ಅಣ್ಣನ್ಕಿಂತ ತುಂಬಾನೇ ಸಮಾಧಾನ ಮಾಡ್ಕೊಂತೀನಮ್ಮ. ನಿಮ್ಮ ಅಕ್ಕಕ್ಕೆ ಕುರಿ ಪಿಕ್ಕೆ ಇಕ್ಕ. ಅಯ್ಯ, ನಿಮ್ ಯೋಗ್ಯತೆಗೆ ಮಣ್ ಹಾಕ. ಗೌರಿ, ಗುಡ್ಡ ಅಂದ್ರೆ ಗೋರಿಗೆ ಸೇರ್ಕೊಂಡ್ಬಿಡ್ಬೇಕು. ಅವ್ರು ಕೇಳ್ತಾ ಇರೋದು ಅವ್ರಪ್ಪನ ಆಸ್ತಿ, ನಿಮ್ಮಪ್ಪಂದಲ್ಲ. ಹಾಗೆ ನಮ್ಮ ಅಪ್ಪಂದ ಏನ್ ಕೊಡಕ್ ಬರ್ತಿದ್ವಿ ನಾವು. ಹೌದು,
ನೀನ್ ಕೆಲ್ಸದೋಳ್ ತರನೇ ಇರ್ಬೇಕು. ನಾವೇನ್ ಸುಮ್ನೆ ಇವ್ರನ್ನ ಬಿಟ್ಟು ನಮ್ಮ ಹೆಂಡರ ಜೊತೆ ಆಗಿರ್ಲಿಲ್ಲ. ನಾವ್ ಬೇರೆ ಹೋದ್ರೆ ನಮಗ್ ಮಕ್ಳಾಯ್ತವೆ. ನಮಗ್ ಮಕ್ಳಾದ್ರೆ ನಮ್ಮ ವಂಶ ವೃಕ್ಷ ಚೆನ್ನಾಗಿರುತ್ತೆ. ನಾವು ಬೇರೆ ಹೋಗಿ ನಮ್ಮ ವಂಶಕ್ಕೋಸ್ಕರ ಕಷ್ಟಪಟ್ಟಿದ್ವಿ ಗೊತ್ತಾ? ಅಯ್ಯೋ ನನ್ ರಾಜ, ಸೀಮೆಗಿಲ್ತಾರ ಸೂರ್ಯವಂಶ ಇವ್ರದ್ದು. ಅಮ್ಮವ್ರ ಗಂಡಂದಿರು ಅಂತ ಒಪ್ಕೊಳಕ್ ಆಗದೆ ಇದ್ರು ನನಗೆ ಚಡ್ಡಿ ಹೊಲ್ಸ ಮಾತ್ರ ಚೆನ್ನಾಗ್ ಆಡ್ತಿತ್ತು. ಏನ್ ಮಾಡ್ತಾವ ನೋಡಪ್ಪ. ಏ ಗೌರಿ, ಇವ್ರ ಸುಖದಾಗೆ ನನ್ ಕಷ್ಟನ ಮರಿತೀನಿ ಕಣೆ. ಇವ್ರ ಸುಖ ಕಿತ್ಕೊಂಡು ನಾನೇನ್ ಮಾಡ್ಲಿ? ಮಾತಲ್ ಮಾಡಿದ್ ಸಾಕು. ಚಿನ್ನದ ಗಂಟೆ ಎಲ್ಲಿದೆ ಹೇಳಿ? ಹಾ, ಕೋರ್ಟ್ ಹೋಗ್ಬೇಕಾಗುತ್ತೆ. ನೋಡ್ರಮ್ಮ, ಸತ್ಯವಾಗ್ಲೂ ಆ ಚಿನ್ನದ ಗಂಟೆ ಎಲ್ಲೈತೆ ಅಂತ ನಂಗೂ ಗೊತ್ತಿಲ್ಲ. ಸಮಾಧಾನ ಮಾಡ್ಕೋ ಸೌಭಾಗ್ಯ. ಈ ರೀತಿ ಸುಳ್ಳೇಳಿ ನಮ್ಮನ್ನ ನಂಬ್ಸಕ್ಕಾಗಲ್ಲ. ಓ, ನಮ್ಮನ್ನ ನಂಬ್ಸಕ್ಕಾಗಲ್ಲ. ಸತ್ಯನೇ ಹೇಳ್ತಾ ಇರೋದು. ನೀವ್ ಹಿಂಗೆ ಅಮರ್ಸಿ ಚಿನ್ನದ ಗಂಡ ದೋಚ್ಕೊಡೈತೀರಾ ಅಂತಾನೆ. ಚಿನ್ನದ ಗಂಡ ಎಲ್ಲಿ ಬಚ್ಚಿಟ್ಟಿದಾರೆ ಅಂತ ಹೇಳೇ ಇಲ್ಲ. ಆದ್ರೆ ಅಪ್ಪ ಅವ್ರ ಬಲ್ಗೈ ಬಂಟ ಲೆಕ್ಕದ ಹಿಂಗೆ ಎಲ್ಲ ಹೇಳಿರೋದು. ತಾತ ಗೊತ್ತಾಗಕ್ಕೂ ಮುಂಚೆ ಎಲ್ಲೆಲ್ಲಿ ಏನೇನು ಇಟ್ಟಿರೋ ಅಂತ ಕೇಳ್ಬಿಡು. ಮಾವು ಆಯ್ತಪ್ಪ. ಲೇ ಗೌರಿ, ಆ ಲೆಕ್ಕದಾಗ ಏನು ಒಂಚೂರು ಕರಿ. ಸರಿ ಅಮ್ಮಾರೆ. ಲೆಕ್ಕಯ್ಯ, ಓ ಲೆಕ್ಕಯ್ಯ. ಹೋಯ್ತೀನಿ. ಅಮ್ಮರೇ ಕರ್ದ್ರ ಲೆಕ್ಕದಯ್ಯ ನಮ್ ಯಜಮಾನ್ರು ಸಾಯಕ್ಕಿನ ಮುಂಚೆ ಆ ಚಿನ್ನದ ಗಂಟೆ ಎಲ್ಲೆಡ್ ಸತ್ರು ಅಂತ ಇವ್ರಿಗೆಲ್ಲ ಒಂಚೂರು ಹೇಳ್ಬಿಡು. ಅವರೇ ಎಲ್ಲ ಇವ್ರಿಗೆ ಹೇಳ್ಬಿಟ್ರೆ ಮತ್ತೆ ನೀವು ಲೆಕ್ಕದಯ್ಯ ನಾನು ಹೇಳ್ದಷ್ಟು ಮಾಡು. ಆಯ್ತು ಅವರೇ. ತಾತಪ್ಪ ಕುತ್ಕೋ. ತಾತಪ್ಪ ಎಲ್ಲ ಲೇನನ್ ಇಟ್ಟಿದಾರ ಅಂತ ಬೇಗ ಹೇಳು ತಾತಪ್ಪ. ಹೇಳ್ತೀನಿ ಮಗ. ನಿಮ್ಮಪ್ಪ ಇದ್ದಾರಲ್ಲ, ಅವ್ರು ಸಾಯೋ ದಿನ ಬೆಳಗಿನ ಜಾವ 6 ಗಂಟೆಗೆ ಕೋಳಿ ಅಂತ ಕೂಗ್ತು ಮಗ. ನೋಡು ಮಗ, ನಾನ್ ಏನೇ ಹೇಳಿದ್ರು ಪೂರ್ತಿನ ಹೇಳೋದು. ಕೇಳಂಗಿದ್ರೆ ಕೇಳಿ, ಇಲ್ಲ ಅಂದ್ರೆ ನಾನ್ ಬೋತೀನಿ. ಕಾರ್ಯವಾಸಿ ಕತ್ತೆ ಕಾಲು ಅನ್ನೋ ಹಾಗೆ ಅವ್ರು ಹೇಳೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಆಗ್ಲಿ ತಗೊಂಡ್ಬರೋ. ತಾತಪ್ಪ ಕೂತ್ಕೋ. ನೀವು ಮುಂದರ್ಸಿ. ಹೇಳ್ತೀನಿ. ಮಗ, ನಿಮ್ಮ ಅಪ್ಪ ಇದ್ದಾರಲ್ಲ, ಅವ್ರು ಸಾಯೋ ದಿನ ಬೆಳಗಿನ ಜಾವ 6 ಗಂಟೆಗೆ ಕೋಳಿ ಅಂತ ಕೂಗ್ತು ಮಗ. ತಾತ, ಇದನ್ನ ಅವಾಗ್ಲೇ ಹೇಳ್ತಿಯಲ್ಲೋ? ಅಯ್ಯ, ಇವ್ರಿಗೊಂದ್ ಕಾಯಿಲೆ ಇದೆ. ಇವ್ರೇನಾದ್ರೂ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಮತ್ತೆ ಮೊದ್ಲಿಂದ ಹೇಳ್ತಾರೆ. ಇವ್ರಿಗೆ ಇದು ಬೇರೆ ಇದ್ಯಾ? ಸರಿ, ಇವ್ರು ಮಾತಾಡೋ ತನಕ ಎಲ್ರು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಅಪ್ಪ ಇದಾರಲ್ಲ, ಅವ್ರು ಸಾಯೋ ದಿನ ಬೆಳಗಿನ ಜಾವ 6 ಗಂಟೆಗೆ ಕೋಳಿ ಅಂತ ಕೂತು ಮಗ. ನಾನ್ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ಯಜಮಾನ್ರು ನಾನ್ ನೋಡಕ್ಕೆ ಅಂತ ಬುದ್ಧಿದಂಗೆ ಈ ನಮ್ ಗೌರಿ ಅದ್ಭುತವಾಗಿ ಇಡ್ಲಿ ಚಟ್ನಿ ಮಾಡಿದ್ಲು ಮಗ. ಬೋಸಂದಾಗಿತ್ತು. ಅಯ್ಯೋ, ಚಟ್ನಿ ಮಾಡಿದ್ನ. ಗೌರಿ, ಅವ್ರು ಮಾತಾಡ್ದಾಗ ಮಧ್ಯದಲ್ಲಿ ಮಾತಾಡ್ಬಾರ್ದು ಅಂತ ಗೊತ್ತಿದ್ರು ಯಾಕೆ ಮಾತಾಡ್ದೆ? ಸಾರಿ ಅಮ್ಮೋರೆ, ಹೊಗ್ಳು ಬಿಟ್ರಲ್ಲ ಕೂಸಿಲ್ ಬಂದ್ಬಿಡ್ತು. ಇನ್ನೊಂದ್ ಸಾರಿ ಮಧ್ಯ ಯಾರಾದ್ರೂ ಮಾತಾಡಿದ್ರೆ ಸಾಯಿಸ್ಬಿಡ್ತೀರಿ. ತಾತಪ್ಪ, ಈಗ ಒಂದ್ಸಾರಿ ಉಫಿ ಮಾಡ್ಕೊಂಡು ಮತ್ತೆ ಮುಂದರ್ಸ್ಬಿಡಯ್ಯ. ನಿಮ್ಮಪ್ಪ ಇದಾರಲ್ಲ, ಸಾಯೋ ದಿನ ಬೆಳಗಿನ ಜಾವ 6 ಗಂಟೆಗೆ ಕೋಳಿ ಇಡ್ಲಿ ತಿಂತಿರ್ಬೇಕಾದ್ರೆ
ಮ್ಯಾಗೆ ನಮ್ಮ ಅಣ್ಣವ್ರ ಹಾಡು ಬಂತು ಮಗ. ಯಾವ್ದು ಅಂತ ಗೊತ್ತೇ? ಹೇಳ್ತೀನಿ ಕೇಳಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಈ ಅಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ತಾತಪ್ಪ ನೀನ್ ಕೇಳೋದಕ್ಕೆ ನಾನು ಹೇಳ್ದೆ ಅಷ್ಟೇ. ಇದೊಂದು ಸಾರಿ ಫಸ್ಟ್ ಇಂದ ಮಾತ್ರ ಹೇಳ್ಬೇಡ. ಎಲ್ಲಿಂದ ನಿಲ್ಸಿದ್ಯೋ ಅಲ್ಲಿಂದಾನೆ ಮುಂದುವರ್ಸು ಗುರುವೇ. ಆಯ್ತು ಕಣ್ಮಗ, ನೀನ್ ಹೇಳ್ತೀನಿ. ನಿಮ್ಮ ಅಪ್ಪ ಇದ್ದಾರಲ್ಲ, ಅವ್ರು ಸಾಯೋ ದಿನ ಬೆಳಗಿನ ಜಾವ 6 ಗಂಟೆಗೆ ಕೋಳಿ ಕಾಕ ಅಂತ ಕೂಗ್ತು ಮಗ. ಇನ್ನೊಂದು ನಿಮಿಷ ಇದ್ದಿದ್ರೆ ಮ್ಯಾಟ್ರ ಮುಗ್ದೋಗಿರೋದು. ಮಗ ಆತಪ್ಪ ನಿನ್ನ ಕಾಲಿಗೆ ಬೀಳ್ತೀನಿ ಕಡೆಯ. ನಾನು ತಲೆ ಕೈ ಹಾಕ್ದೆ ಬೇಗ ಮ್ಯಾಟ್ರ ನಿಮ್ಮಪ್ಪ ಸಾಯೋ ದಿನ ಬೆಳಗಿನ ಜಾವ 6 ಗಂಟೆಗೆ ಕೋಳಿ ಅರೆ ಹುಯ್ ಹಾಡು ಮುಗಿತಿದ್ದಂಗೆ ಯಜಮಾನ್ರು ಒಂದ್ ದೊಡ್ಡ ಚಿನ್ನದ ಗಂಟ ತಕೊಂಡು ರಂಜನಿ ಇದೇ ಟೈಮ್ ಬೇಕಾದ್ರೆ ನಿನಗೆ ಸಿರಕ ರೀ ಸೀನನ್ ಹೇಗಾದ್ರೂ ಮಾಡಿ ತಡ್ಕೋಬಹುದಾ? ತಡಿಬೇಕಕ್ಕ, ಅವಾಗ್ಲಿಂದ ನಾವ್ ತಾತ ಟಾರ್ಚರ್ನ ತಡ್ಕೊಂಡಿಲ್ವಾ? ಅದನ್ನೇ ಮನೆ ಬರ ತಡ್ಕೊಳ್ಳಿ. ಸಮಾಧಾನ. ಇನ್ನು ಒಬ್ರೊಬ್ರು ಒಂದೊಂದ್ ಮಾತಾಡಿದ್ರು ದೊಡ್ಡವರು ಚಿಕ್ಕವರು ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಕೈ ಕಟ್ ಬಾಯ್ ಮುಚ್ಚ ತಾತಪ್ಪ. ಮಗ ನೀವು ಹೇಳ್ತೀನಿ. ನಿಮ್ಮಪ್ಪ ಇದಾರಲ್ಲ, ಅವ್ರು ಸಾಯೋ ದಿನ ಬೆಳಗಿನ ಜಾವ 6 ಗಂಟೆಗೆ ಹಾಡು ಮುಗಿತಿದ್ದಂಗೆ ಯಜಮಾನ್ರು ಒಂದ್ ದೊಡ್ಡ ಚಿನ್ನದ ಗಂಟನ್ನ ತಕೊಂಡು ನಮ್ಮನೆ ಹತ್ರ ಬಂದ್ರು ಮಗ. ಅವಾಗ ಅವ್ರಿಗೆ ಏನು ಹೇಳಿದ್ರು ಗೊತ್ತೇ? ಸಾರಿ, ಗ್ಯಾಸ್ ಟ್ರಬಲ್, ಇಷ್ಟೊತ್ತವರೆಗೂ ತಡೆದೆ ಆಗ್ಲಿಲ್ಲ, ಬಿಟ್ಬಿಟ್ಟೆ. ಅಣ್ಣ, ಇಷ್ಟೊತ್ತು ತಡೆದು ನೀನ್ ವಸಿವ ತಡೆಯಕ್ಕಾಗ್ಲಿಲ್ವಾ? ಯಾರಿಗೂ ಹಿಂದೆ ಮುಂದೆ ಎಲ್ಲಿಂದನೂ ಸೌಂಡ್ ಬರಬಾರ್ದು, ಹಂಗ ಮಾಡ್ತೀನಿ. ಯಾರಿಗೆ ಹಚ್ಚಿದ್ಯಲ್ಲ? ಲೈಫ್ ಬೇಕಾರೆ ಬಂತಲ್ಲ, ಹಾಗೆ ಅಟ್ಟಿಸ್ಬಿಟ್ಟೆ. ಸಾರಿ. ತಾತಪ್ಪ ಇವಾಗ್ಲಾದ್ರೂ ಹೇಳಿ ಸಾಯಿ. ಇದ್ರೆ ಹೇಳೋದೇ ಅಲ್ಲ ನಾನು. ತಾತಪ್ಪ ತಪ್ಪಾಯ್ತು, ಹೇಳು ಗುರುವೇ. ಹೇಳ್ತೀನಿ. ನಾನ್ ಗೆದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ಯಜಮಾನ್ರನ್ನ ನೋಡಕ್ಕೆ ಮೊನ್ನೆ ಫೋನಿನಿಂದ ಹಸ ಓಡೋಗಿತ್ತಲ್ಲ, ಅದು ಮತ್ತೆ ಬಂದಿದೆ. ಫೋನಿನಿಂದ ಹಸ ಹೋಗಿತ್ತು, ಓಕೆ. ನೀಯಕ್ಕೆ ಹಸುನಿಂದ ಕೋಣ ಬಂದಂಗ್ ಬರ್ತಾ ಇದ್ದೀನಿ. ಅದು ಪ್ರೀತಿ ನಿನಗೆ ತೋರ್ಸೋಣ ಅಂತ ಅಂದ್ರೆ ಖುಷಿ ಆಗ್ತಾ ಇದೆ ನಿಂಗೆ ಹಸು ಸಿಕ್ಕಿದಕ್ಕೆ. ಖುಷಿ ಅಲ್ಲ ಕಣ, ಇವತ್ತು ನಿನ್ ತಿಥಿ ಆಯ್ತಲ್ಲೇ. ಇರುವತ್ತು ಪಾಪ ಅಂತ ಗೆಸ್ಟ್ ಮಾಡಿದ್ರೆ ನನ್ನೇ ಎಕ್ಕಮ್ಮಗ ಬಿಡ್ತೀರಾ?
ನೈನಾಗೆ ದಿವ್ಯಾಗೆ ಹೆಂಗೋ ಮುಟ್ಟು ಕೊಟ್ಕೊಂಡಿದ್ದೆ. ಇವತ್ತು ಬಾ ಗೆಸ್ಟ್ ರೂಲ್ ಮಾಡುವ ಅಂತ ಕರೆದ್ರು. ಈ ತರ ಎಗ್ಗ ಮುಗ್ಗ ಹೊಡಿತಾರ ಅಂತ ಗೊತ್ತಿರಲಿಲ್ಲ. ರೀ ಇವತ್ರ ಬೇಗ ವಿಷಯ ತಿಳ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಡ. ಇಷ್ಟಾದ್ರೂ ನಿನಗೆ ಸಿನ್ಕೊಳ್ಬೇಕಾರೆ ಚಿನ್ನದ ಗಂಡು ಬೇಕೇನೆ. ಬೇಡ ರೀ, ಇನ್ನೊಂದ್ ನಿಮಿಷ ಇದ್ದ ಆತನ ಹತ್ರ ಇದ್ರು ನಿಮ್ಮ ಅಣ್ಣಂಗ್ ಹುಚ್ಚಿ ಇದ್ದಂಗ ನಂಗೂ ಹಿಡಿಯೋದ್ ಗ್ಯಾರಂಟಿ. ಇನ್ನೂ ಹುಚ್ಚಿಡ್ದಿಲ್ವಾ? ಹುಚ್ಚಿಡ್ ತುಂಬಾ ಹೊತ್ತಾಯ್ತಾ? ಅಯ್ಯೋ ನನ್ನ ಮಕ್ಳಿಗೆಲ್ಲ ಏನಾಗ್ಬಿಡ್ತಪ್ಪ. ಏನು ಆಗಿಲ್ಲ ಅವರೇ, ನೀವು ಸಮಾಧಾನ ಮಾಡ್ಕೊಳ್ಳಿ, ಅವ್ರು ಮತ್ತೆ ವಾಪಸ್ ಬರ್ತಾರೆ. ಆದ್ರೂ ನೀವೊಬ್ರಿಗೆ ಹಂಗ ಆಟಾಡ್ಸ್ಬಾರ್ದಾಗಿತ್ತು ಲೆಕ್ಕದಯ್ಯ. ನಾ ಏನ್ ಮಾಡ್ಲಿ ಅವರೇ, ನನ್ ಕಾಯಿಲೆ ಬಗ್ಗೆ ನಿಮ್ಗೆ ಗೊತ್ತಲ್ವೇ? ಒಳ್ಳೇದಾಯ್ತು ಬಿಡಿ, ಇವತ್ತೇನಾದ್ರೂ ಚಿನ್ನದ ಗಂಟಿ ಅಲ್ಲದೆ ಅಂತ ಹೇಳ್ಬಿಟ್ಟಿದ್ರೆ ಪೂರ್ತಿ ದೋಚ್ಕೊಂಡು ಹೋಗ್ಬಿಡ್ತಿದ್ರು. ಇದ್ರಲ್ಲಿ ನೆಪ್ತರು ನಿಮ್ಮನ್ ಚೆನ್ನಾಗಿ ನೋಡ್ಕೊತಿರ್ತಾರೆ. ಹೌದು ಅವರೇ ಹೌದು. ತಾಯಿ ನೋವನ್ನು ಅನುಭವಿಸಿ ಮಕ್ಕಳಿಗೆ ಜೀವ ಕೊಡ್ತಾಳೆ. ಆದ್ರೆ ಅದೇ ಮಕ್ಕಳು ನೋವು ಅನುಭವಿಸಿದ್ರೆ ತನ್ನ ಜೀವನೇ ಬಿಡ್ತಾಳೆ. ನಾನು ಜೀವ ಬಿಡ್ತೀನಿ ಹೊರತು ನನ್ನ ಮಕ್ಕಳಿಗೆ ನಿರಾಸೆ ಮಾಡಿ ಮೋಸ ಅಂತೂ ಮಾಡೋದಿಲ್ಲ. ಚಿನ್ನದ ಗಂಟೆ ಎಲ್ಲೇ ಇದ್ರು ನನ್ನ ಮಕ್ಕಳಿಗೆ ತಲುಪಿಸ್ಬಿಡು ಆಯ್ತು. ಅವರು ಎಲ್ಲೇ ಇದ್ರು ಚೆನ್ನಾಗಿ ಸಂತೋಷವಾಗಿರಿ ಆಯ್ತು. ಅವರು ಅಷ್ಟೇ ಸಾಕು ನಂಗೆ. ಆಯ್ತು ಅವರು ಬಾಗವ್ರಿಗೆ ಹೋಗೋಣ. ಜಗಣ, ನಮ್ಮ ಜೂನಿಯರ್ ಕಿಲಾಡಿಗಳ ಈ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಒಂದು ಕಾಮಿಡಿ ಆಕ್ಟ್ ಎಲ್ಲ ಮಾಡಿದ್ರು, ತಮಾಷೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಎಲ್ಲಾ ತರ ಮಜಾ ಆಯ್ತು. ಲಾಸ್ಟ್ಗೆ ತಾಯಿ ಅನ್ನೋ ಬಾಯಿಂದ ಒಂದು ಮೆಸೇಜ್ ಕೊಡಿಸ್ಬಿಟ್ರು ಗೊತ್ತಾ? ತಾಯಿ ಎಂಬತಕ್ಕಂಥವಳು ಯಾವತ್ತು ಕ್ಷಮಿಸೋದ್ರಲ್ಲಿ ಅವಳೇ ಗ್ರೇಟ್ ಕ್ಯಾರೆಕ್ಟರ್. ಅಂದ್ರೆ ಅದಕ್ಕೆ ಯಾವತ್ತು ಈ ಒಂದು ಭೂಮಿ ಮೇಲೆ ತುಂಬಾ ತಾಯಿ ಉಳ್ಕೊಳೋದು, ಕ್ಷಮಾಗುಣ. ಏನೇ ತಮಾಷೆ ಮಾಡಿದ್ರು ಲಾಸ್ಟಲ್ಲಿ ಒಂದು ದೊಡ್ಡ ಮೆಸೇಜ್ನ ಆ ಮಗು ಬಾಯಿನಲ್ಲಿ ಹೇಳಿದ್ರಲ್ಲ, ನನಗೆ ತುಂಬಾ 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 ಇಷ್ಟ ಆಯ್ತು ಈ ಸ್ಕಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ದೇ ಆಲ್ ಲುಕ್ ಲೈಕ್ ಎ ಸೂಪರ್ ಸ್ಟಾರ್ಸ್. ಸೂಪರ್ ಅಣ್ಣ. ಯೋಗೇಣ ವಂಡರ್ಫುಲ್ ಆಗಿತ್ತು. ಪ್ರತಿಯೊಬ್ರು ಅಷ್ಟೇ ಬ್ಯೂಟಿಫುಲ್ ಆಗಿ ಮಾಡ್ರು. ನನಗೆ ತುಂಬಾ ಇಡ್ಸಿದ್ದು ಅಂದ್ರೆ ಕೊನೆಗೆ ಅಮ್ಮ ಹೇಳೋ ಒಂದು ಮಾತು ಅದಿದೆಯಲ್ಲಪ್ಪ, ಭಾರಿ ಖುಷಿ ಆಗುತ್ತೆ ಅದು. ನನಗಿನ್ನೊಂದು 2 ನಿಮಿಷ ಏನಾದರೂ ಅದು ಸ್ಕಿಟ್ ಕಂಟಿನ್ಯೂ ಮಾಡಿದ್ರೆ ಅವರು ಡೈಲಾಗ್ ಹೇಳ್ಕೊಂಡು ಹತ್ಕೊಂಡ್ಬಿಡ್ತಾ ಇದ್ದೆ ನಾನು. ಅಷ್ಟು ಫೀಲ್ ಆಯ್ತು. ಈಗಲೂ ಕಣ್ಣಲ್ಲಿ ನೀರು ಬರ್ತದೆ ಅಣ್ಣ. ಹೌದು, ನಾನು ಅಷ್ಟು ಎಮೋಷ್ನಲ್ ಆಗ್ಬಿಡ್ತೀನಿ. ತಾಯಿ ಕಂಡ್ರೆ ನನಗೆ ಸಿಕ್ಕಾಬಟ್ಟೆನೆ ಪ್ರೀತಿ. ನನಗದು ಸಖತ್ ಫೀಲ್ ಆಯ್ತು ಈಗ. ಬಿಕಾಸ್ ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಆಕ್ಟಿಂಗ್ ಮಾಡೋದು ಅಂತೂ ತುಂಬಾ ಆಸೆ. ಸೊ ರೀಸೆಂಟ್ ಆಗಿ ಅವರು ಒಂದು 4 years ಇಂದ ಆಕ್ಟಿಂಗ್ ಮಾಡ್ತಾ ಇದಾರೆ. ಸೀರಿಯಲ್ಗಳಲ್ಲಿ ಮಾಡ್ತಾರೆ. ಸೀರಿಯಲ್ಸ್ ಎಲ್ಲ ಮಾಡ್ತಾರೆ. ಸುಮಾರು ಜನ ಬಂದ್ ಕೇಳಿ, ಈ ವಯಸ್ಸಲ್ಲಿ ಯಾಕೆ ನಿಮ್ಮ ಅಮ್ಮಂಗೆ ಆಕ್ಟಿಂಗ್ ಹುಚ್ಚು, ಇವಾಗ ಯಾಕೆ ಅಂತ ಹೇಳ್ದವ್ರಿಗೆಲ್ಲ ಹೇಳಿದ್ ಒಂದೇ ಮಾತು ನಾನು, ಇಷ್ಟು ವರ್ಷ ಗಂಡ ಮಕ್ಕಳು ಅಂತ ಮನೆ ಅಂತ ಇಷ್ಟು ವರ್ಷ ಅಲ್ಲೇ ನಮ್ಮನ್ನೇ ಸಾಕೊಂಡಿದ್ರು, ಅವ್ರ ಖುಷಿಗೋಸ್ಕರ ಅವ್ರೇನೋ ಮಾಡ್ತಿದ್ದಾರೆ, ಅವ್ರು ಮಾಡ್ಲಿ, ನಿನ್ನ ಪ್ರಾಬ್ಲಮ್ ಏನು ಅಂತ ಬೈದ್ ಕಳ್ಸಿದ್ದೆ ನಾನು. ಸೂಪರ್ ಅಣ್ಣ, ಸೂಪರ್. ನಯನಾ ಮೇಡಮ್ ಹೇಳಿ. I don't know what to say. I'm speechless. You all deserve a standing ovation. ಯೋಗೇಣ, ಜೂನಿಯರ್ ಕಿಲಾಡಿಗಳು ನೋಡಿದ್ರಿ, ಹೌದು. ಕಾಮಿಡಿ ಕಿಲಾಡಿಗಳು ಸ್ಕಿಟ್ಟು ನೋಡಿದ್ರಿ. ಹೌದು. ಈಗ ನಿಮಗೆ ಸರ್ಪ್ರೈಸ್ ಕೊಡೋದಕ್ಕೆ ಲೈವ್ ಸೂಪರ್ ಗುರು ಇಂದ ಸೀನಿಯರ್ ಕಿಲಾಡಿಗಳು ಬರ್ತಾ ಇದ್ದಾರೆ. Wow. ಒಳ್ಳೆ ಜೋರಾದ ಚಪ್ಪಾಳೆ. ಸೂಪರ್ ಸೂಪರ್ ಗುರು, ಲೈಫ್ ಸೂಪರ್. ಸಣ್ಣವರಿಗೂ ದೊಡ್ಡವರಿಗೂ ಕಾಂಪಿಟೇಷನ್. ನೀವೇ ಪರಿಚಯ ಮಾಡ್ಕೊಡಿ ನಿಮ್ಮ ತಂಡ. ಇವರು ಕೃಷ್ಣ ಸರ್ ಅಂತ. ಇವ್ರದ್ದೊಂದು ಈಗ ಎಲ್ಲರಿಗೂ ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಸೂಪರ್ ಹೀರೋಸ್ ಅಂತೆಲ್ಲ ತೋರಿಸ್ತಾರಲ್ಲ, ಆ ತರ ಇವ್ರಿಗೊಂದು ಸೂಪರ್ ಪವರ್ ಇದೆ. ಮಾಡಿ ಸರ್. Okay. ಭಯಂಕರ ಕಿಲಾಡಿ ಮನುಷ್ಯ. ಇವ್ರಿಗೆ ಮೈಕ್ ಇವ್ರ ಹತ್ರ ಇದ್ರೆ ನಮಗ್ ತೊಂದ್ರೆ. ಎಲ್ಲರಿಗೂ ಒಂದು ದಿಂಬು ಬೆಡ್ಶೀಟ್ ಎಲ್ಲ ಕೊಡಬೇಕು, ಅಲ್ಲೇ ಹಂಗೆ ಕೇಳ್ಸ್ಕೊಂಡ್ ಮಲಗ್ತಾರೆ. ಹಂಗೆ ಎಷ್ಟು ಏಜ್ ಇವಾಗ ಯಜಮಾನ್ರಿಗೆ? ಇವ್ರಿಗೆ 73. ಇವರು ಚಕ್ರಿ ಡಾರ್ಲಿಂಗ್ ಅಂತ ನಾವು ಕರೆಯೋದು, ತುಂಬಾ ಮುದ್ದಾಗಿ ಕರಿತೀವಿ. ಅಲ್ಲಲ್ಲ, ಎಲ್ಲ ಹೋಗ ಕೈನಲ್ಲಿ ಹೆಲ್ಮೆಟ್ ಹಿಡ್ಕೊಂಡ್ ಬಂದವ್ರಲ್ಲ, ಯಾಕೆ ಅಣ್ಣ ಇವ್ರು ಈಗ್ಲೂ ಬೈಕ್ ಓಡಿಸ್ಕೊಂಡು ಎಷ್ಟೋ ಕಿಲೋಮೀಟರ್ ಗಟ್ಲೆ ಓಡಿಸ್ತಾರಣ್ಣ ಇವರು. ಬೈಕ್ ಓಡಿಸ್ತಾರ ಈಗ್ಲೂ? ಹ್ಞೂ ಅಣ್ಣ. ಯಾವ ಬೈಕು? ಹಾರ್ಲಿ ಡೇವಿಡ್ಸನ್ RD 350. ಅದ್ಭುತ ಸರ್. ಈಗ ನಾನು ಸುಮ್ಮನೆ ನನ್ನ ಕುತೂಹಲ ಕೇಳ್ತೀನಿ, ತಮ್ಮ ಏಜ್ ಎಷ್ಟು ಸರ್? ನಾನು ಕೇವಲ 84. ಅದೇನು ವಯಸ್ಸು ಅದು? ನಾವು ಮನಸ್ಸಲ್ಲಿ ಏನು ಅನ್ಕೊಂಡ್ರೆ ಅದೇ ವಯಸ್ಸು. 20 ವಯಸ್ಸಿನ ಮುದುಕ ಆಗ್ಬೋದು,
90 ವಯಸ್ಸುలో ಮುದುಕ ಆಗೋಲ್ಲ. ಪಾಸಿಟಿವ್ ಥಿಂಕಿಂಗ್ ಅಂಡ್ ಥಿಂಕ್ ದಟ್ ಯು ಕ್ಯಾನ್ ಡೂ ಎವ್ರಿಥಿಂಗ್, ಯು ಕ್ಯಾನ್ ಡೂ ಇಟ್. ನನ್ನ ಕೈಲಿ ಆಗೋಲ್ಲ ಅಂದ್ರೆ ಮೂಲೆಯಲ್ಲಿ ಕೂತ್ಕೋತೀವಿ. ದಯವಿಟ್ಟು ಪಾಸಿಟಿವ್ ಥಿಂಕಿಂಗ್, ಯು ವಿಲ್ ಅಚೀವ್ ಎವ್ರಿಥಿಂಗ್. ಚಕ್ರಿ ಸರ್ ಅಂತ ಇವತ್ತು ನಾನು ನಿಮ್ ಫ್ಯಾನ್ ಆಗೋದೆ, ತುಂಬಾ ಖುಷಿ ಆಯ್ತು ಸರ್. ಯು ಆರ್ ಮೋಸ್ಟ್ ಎನರ್ಜೆಟಿಕ್ ಅಂಡ್ ಪಾಸಿಟಿವ್ ಪರ್ಸನ್. ಥ್ಯಾಂಕ್ ಯು ವೆರಿ ಮಚ್. ಇವರು ಕ್ಷಮಮ್ಮ ಅಂತ, ಇವರ ಟ್ಯಾಲೆಂಟು ಅದ್ಭುತವಾದದ್ದು. ಬಹುಶಃ ನಾವೆಲ್ಲರೂ ಕಲಿತೀವಿ ಇವರ ಒಂದು ಆಕ್ಟಿಂಗ್ ಇಂದ. ಇವರು ನಮ್ಮ ಕಿಟ್ಟಿ, ರಿಯಾಲಿಟಿ ಸ್ಟಾರ್ ಕಿಟ್ಟಿ ಇರೋನಲ್ಲ, ಅವ್ರ ತಾಯಿ. ಓ ನಮಸ್ತೆ. ಇವರು ಇಂದ್ರಾ ಡಾರ್ಲಿಂಗ್ ಅಂತ ಅವ್ರ ಹೆಸರು. ನಾವು ಆದ್ರೆ ನಾನು ಪ್ರೀತಿಯಿಂದ ಮೋನಿಕಾ ಅಂತ ಕರೆಯೋದು. ಇವ್ರ ಸ್ಪೆಷಾಲಿಟಿನ ಡಿಫ್ರೆಂಟ್ ಆಗಿ ನಗ್ತಾರೆ. ಆಯ್ತು, ಒಂದ್ಸರಿ ನಗಿಸ್ಬಿಡೋ. ನಾವು ನಗಕ್ಕೆ ಕೂತಿದೀವಿ. ಲೈ, ಈ ಪ್ರಪಂಚದಲ್ಲಿ ಜನ ನಗದೇ ಇಲ್ಲ ಕಣೋ. ನಗಬೇಕು ನನ್ನ ಪ್ರಕಾರ. ನಗರಮ್ಮ ಅದಂಗೆ. ಅದ್ ಯಾವಾಗ ನಿಮ್ ಯಜಮಾನ್ರು ನೋಡಿದಾಗ ಎಲ್ರು ಮಾಡಿ. ಹಾ, ಹಂಗನ್ಬಿಟ್ಟು ಇಲ್ಲ ನೋಡಿ, ನೀವು ಇದು ಎಳ್ನೀರ್ನ ಸರಕ್ ಅಂತ ಹೊಡೆದ ಆಹಾ ಅಂತಿರಲ್ಲ. ನಮ್ಮ ಹುಡುಗರು ಹಂಗಲ್ಲ, ಹಂಗಾಗ್ತಾರೆ. ಎಳ್ನೀರು ಹೇಗತ್ತಂತ ಅದನ್ನ ವಿವರಿಸ್ತೀನಿ ನೋಡಿ. ಆಯ್ತು, ಚೆನ್ನಾಗಿದೆ ಚೆನ್ನಾಗಿದೆ, ಏ ಚೆನ್ನಾಗಿದೆ ಚೆನ್ನಾಗಿದೆ, ಏ ಆಯ್ತಾ? ಇವಾಗ ನಮ್ಮ ಹುಡುಗರು ಹೆಂಗ್ ಗೊತ್ತಾ, ಇದಾಯ್ತು. ಈಗ ಇದು ತಗೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಆಯ್ತು, ಬನ್ನಿ ನೆಕ್ಸ್ಟ್. ಎಳ್ನೀರು ಚೆನ್ನಾಗಿತ್ತಾ? ಓ, ಎಳ್ನೀರು ಬಹಳ ಚೆನ್ನಾಗಿತ್ತು. ಮುಂಚೆ ಮಹಾಭಾರತ ಯುದ್ಧ ಆಗುವಾಗ ಭೀಮಂಗ ಆಯ್ದು ಸಿಗ್ಲಿಲ್ವಂತೆ. ಅವಾಗ ಏನ್ ಮಾಡ್ದ, ಕೌರವ ಮೇಲೆ ಯುದ್ಧ ಮಾಡಕ್ಕೆ ಪಕ್ಕದಲ್ಲಿರೋ ಮರನೇ ಕೆತ್ಬಿಟ್ಟು ಶತ್ರುಗಳ ಮೇಲೆ ಎಸ್ತಿದ್ದವನು. ಇನ್ನ ನೆಕ್ಸ್ಟ್ ನಮ್ಮ ಹುಡುಗರು ಇದು ಆದ್ಮೇಲೆ ಇನ್ನೊಂದು ಲಾಫ್ಟರ್. ಯಾರಾದ್ರೂ ಮುಂದ್ಗಡೆ ಹೋಗ್ತಾರಲ್ಲ ಫುಲ್ ಟೈಟರ್ ಈ ತರ ನಗ್ತಾರೆ. ಮರ ಕೆತ್ಬಿಟ್ಟು ಶತ್ರುಗಳ ಮೇಲೆ ಎಸೆಯೋದು. ಹೌದಾ? ಅವಾಗ ಈ 3 ನಗು ಆದ್ಮೇಲೆ ಆಪೋಸಿಟ್ ಅಲ್ಲಿ ಹೋಗ್ತಾರಲ್ಲ ಅವರು ಇನ್ನೂ ಬೇಕಾದಷ್ಟು ನಗೆ ಇದೆ. ಸರ್, ನಾನೊಂದು ಮಾತು ಹೇಳ್ತೀನಿ. ಹೇಳಿ. ಒಂದು ಎಕ್ಸಾಂಪಲ್ ಕೊಡ್ಲಾ? ಹಾ. ಹರಿನಿಚಯಮಳ ಸಾಕ್ಷಿ ದುಸಾಧ್ಯವೆಂಬನ ಅಯಜಾಲಿ ಪಳಿಸಿರ್ಪ ಈ ತುಂಗೆ ಸಾಕ್ಷಿ ಪಿರಿದೇನು ಭುವಿಯೊಳಿದು ಬಹು ಪುಣ್ಯ ನಗರ ಮನೆ ಶಿವ ವಿಷ್ಣು ಭೇದ ಮಿಲಿಲ್ಲ ಸಾಕ್ಷಿ ದುರದೆಂದು ಗೆಲ್ಲಲಾರದೆ ತಮ್ಮಳು ಕಾದು ನಂದ ಜಯವತುವ ಯವನರ ಪಾಲಿಗಿತ್ತು ಹಿಂದೂಗಳಳಿವಿಗೆ ದುರ್ದೈವ ಫಲಸಾಕ್ಷಿ. ಆಗೋಯ್ತಾ ಶಿವರಾಜ್ ಅಲ್ಲೇ? ಆಗೋಯ್ತು ಆಯ್ತಾ? ಜಗಣ ಆಯ್ತಾಯ್ತು. ನೀವು ಹೋಗ್ಬಿಟ್ಟಿದ್ರಾ? ಇಲ್ಲ ಸುಮ್ಮನೆ ಏನೋ ಒಂದು ಹಾಸ್ಯ ಸೃಷ್ಟಿಗೆ ಮಾಡಕ್ ಹೇಳಿದ್ವಿ. ಈ ಕಂದ ಪದ್ಯಗಳಿದೆಯಲ್ಲ, ಈ ಕಾಲದಲ್ಲಿ ಯಾರ ಬಾಯಿಂದಲೂ ಬರುವುದಿಲ್ಲ. ಇವಾಗ ನಮ್ಗೆಲ್ಲ ಬರೋ ಹಾಡುಗಳು ಯಾವ್ದಂದ್ರೆ ಹಲೋ looking for me ಹಲೋ ಈಗ ಈ ಹಾಡುಗಳು ಬರ್ತವೆ. ಈ ಕಂದ ಪದ್ಯಗಳು ಯಾರ ಬಾಯಿನಲ್ಲೂ ಬರೋಕ್ ಸಾಧ್ಯ ಇಲ್ಲ. ಸುಮ್ಮನೆ ನಾನು ಹಾಸ್ಯಕ್ಕೋಸ್ಕರ ಮಾಡಿದೆ, ಅಪಾರ್ಥ ಮಾಡ್ಕೊಬಿಡಿ. ಅದ್ಭುತ ಸರ್. ಅದು ಆ ತಲೆಮಾರಿಗೆ ಎಂಡು ಸರ್. ಇಲ್ಲಿ ಮುಂದಿನ ತಲೆಮಾರಿಗೆ ಸಿಗೋಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸಲ ಜೋರಾದ ನಮ್ಮ ಸೀನಿಯರ್ ಕಿಲಾಡಿಗಳಿಗೆ